ಮಹಾಭಾರತ ರಾಮಾಯಣದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ತಿಳಿಸಿದರು. ತಾಲೂಕಿನ ದ್ಯಾವಪ್ಪನಗುಡಿ ದ್ಯಾವಪ್ಪ ತಾತನವರ ಆರಾಧನಾ ಮಹೋತ್ಸವದ ಪ್ರಯುಕ್ತ ದಾನವೀರ ಶೂರಕರ್ಣ ಎಂಬ ಪೌರಾಣಿಕ ನಾಟಕದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ರಾಮಾಯಣ ಮಹಾಭಾರತ ಗ್ರಂಥಗಳು ಹಲವು ಮಹನೀಯರು ರಚಿಸಿದ್ದು ಇದನ್ನು ನಾಟಕಗಳ ರೂಪದಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ. ಇದನ್ನು ನೋಡಿ ನಾವೆಲ್ಲ ಕಲಿಯಬೇಕು, ಬದುಕು ಕಟ್ಟಿಕೊಳ್ಳಬೇಕು, ಜೀವನದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಯಬೇಕು ಹಾಗೂ ಜೀವನದಲ್ಲಿ ಅದೆಲ್ಲವನ್ನು ಅಳವಡಿಸಿಕೊಳ್ಳಬೇಕು. ಇದನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಪರಿಪೂರ್ಣರಾಗಲು ಸಾಧ್ಯವೆಂದು ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರನ್ನು ಗಜಮಾಲದೊಂದಿಗೆ ಸತ್ಕರಿಸಿದರು. ನಂತರ ಸ್ಥಳೀಯ ನಾಟಕ ಕಲಾವಿದರ ಜೊತೆ ಬೆರೆತು ನಾಟಕವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಕೆಎಂ ಶ್ರೀನಿವಾಸ್, ಕೆಸಿ ಕೃಷ್ಣಪ್ಪ, ಗೊರಮಿಲಹಳ್ಳಿ ವೆಂಕಟೇಶಪ್ಪ, ಸಾದಹಳ್ಳಿ ಕೃಷ್ಣಪ್ಪ, ಚಿಕ್ಕತೇಕಳ್ಳಿ ವೆಂಕಟೇಶಪ್ಪ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿಕೆ ಮಂಜುನಾಥ್, ಮುನಿಶಾಮಿ, ಗೌಡನಹಳ್ಳಿ ಮಂಜುನಾಥ್, ಚಂದ್ರಶೇಖರ್, ರಾಜ್ಕುಮಾರ್, ಸಾದಿಕ್, ಮುರಳಿ, ತಲಕಾಯಲಬೆಟ್ಟ ಅಶ್ವತ್ಥಪ್ಪ, ನಾರಾಯಣಸ್ವಾಮಿ, ತುಮ್ಮನಹಳ್ಳಿ ವೆಂಕಟೇಶ್, ದಾಮೋದರ್, ನಾರಾಯಣ ರೆಡ್ಡಿ, ಮಾರಪ್ಪ, ವರದರಾಜು, ಮಳಮಾಚನಹಳ್ಳಿ ಮುನಿರಾಜು ಹಾಜರಿದ್ದರು. ವರದಿ ರಾಮದಾಸ್ ಎನ್, ಶಿಡ್ಲಘಟ್ಟ. ಮಹಾಭಾರತ ರಾಮಾಯಣನ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಈ ದ್ಯಾವಪ್ಪನಂತವರು ಇನ್ನ ಹಿರಿಯರು ಹಳಬರು ನಮ್ಮ ದೇಶಕ್ಕೆ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ನಾವು ಕಲಿಬೇಕು, ಬದುಕನ್ನ ಕಟ್ಕೊಬೇಕು, ಮಾನವೀಯ ಮನುಷ್ಯತ್ವ ಇಟ್ಕೊಂಡು ನಾವು ಜೀವನ ಮಾಡಬೇಕು, ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ನಮ್ಗೆ ಈ ಒಂದು ನಾಟಕಗಳ ರೂಪದಲ್ಲಿ, ಗ್ರಂಥದ ರೂಪದಲ್ಲಿ ನಮ್ಗೆ ಒಂದು ಪಾಠವಾಗಿ ನಮ್ಮ ಮುಂದೆ ಇರೋಂಥದ್ದು ನಾವು ನೋಡ್ತಾ ಇದೀವಿ. ಆದ್ರೆ ಅವುಗಳನ್ನ ತಗೊಳ್ಬೇಕು, ನಾವು ಜೀವನದಲ್ಲಿ ಅವೆಲ್ಲನೂ ಸಹ ಅಳವಡಿಸ್ಕೊಬೇಕಾಗ್ತದೆ. ಆ ಅಳವಡಿಸ್ಕೊಂಡಾಗ ಮಾತ್ರನೇ ಒಂದು ಪರಿಪೂರ್ಣತೆ ಬರ್ತದೆ. ನಾವೇನಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಗುರು ಇರಬೇಕು. ಅದು ಶ್ರೀಕೃಷ್ಣನ ಮಾದರಿ ಗುರುವಿನ ರೂಪದಲ್ಲಿ ನಾವು ನೋಡ್ಬೇಕಾಗ್ತದೆ. ದುರ್ಯೋಧನ ರೀತಿ ನಮಗೆ ಛಲ ಇರಬೇಕಾಗ್ತದೆ, ಧೈರ್ಯ ಇರಬೇಕಾಗ್ತದೆ. ಕರ್ಣನ ರೀತಿ ದಾನತ್ವದಲ್ಲಿ ನಾವು ಇರಬೇಕಾಗ್ತದೆ. ಅಭಿಮನ್ಯನ ರೀತಿ ಗುರಿಯಲ್ಲಿ ಮತ್ತೆ ಯುದ್ಧದಲ್ಲಿ ಪರಿಣಿತಿ ಹೊಂದಿರಂತ ಒಂದು ನಿಪುಣತೆ ಇರಂತವ್ರು ಬೇಕಾಗ್ತದೆ. ಧರ್ಮರಾಯನ ರೀತಿ ಧರ್ಮ ಮಾರ್ಗದಲ್ಲಿ ನಡೆಯುವಂತ ವಾತಾವರಣದ ಗುಣಗಳು ನಮ್ಮಲ್ಲಿ ಇರ್ಬೇಕಾಗ್ತದೆ. ಇವೆಲ್ಲನೂ ಸಹ ಸಂಪೂರ್ಣವಾದಂತ ಗುಣಗಳು ನಮ್ಮಲ್ಲಿ ಬಂದಿದ್ದೆ ಆದ್ರೆ ಒಂದು ಮಾನವೀಯ ಮೌಲ್ಯ ಇರಂತ ಸಂಪೂರ್ಣ ಮನುಷ್ಯ ಆಗ್ತಾನೆ. ಆ ಮನುಷ್ಯ ಆದ್ರೆ ಎಲ್ಲನೂ ಸಹ ತಾನು ತನ್ನ ಸಂಸಾರ, ತನ್ನ ಸುತ್ತ ಇರುವಂತ ವಾತಾವರಣನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಆ ರೀತಿಯಾದಂತ ಒಂದು ವಾತಾವರಣನ ಸೃಷ್ಟಿ ಮಾಡಂತ ಒಂದು ಪರಿಕಲ್ಪನೆ ಇಟ್ಕೊಂಡಿರಂತ ಈ ಒಂದು ಮಹಾಭಾರತ ಕಥಾ ಸಂಕಲನ ಕುರುಕ್ಷೇತ್ರ ಇವತ್ತಿನ ದಿನ ನಮ್ಮ ಮುಂದೆ ನಮ್ಮ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ.